ಪುಟ್ಟ. ಚೆನ್ನಾಗಿದ್ದೀರಾ? ಬಂದ್ಲು ಶೂರ್ಪನಖಿ. ಯಾಕೆ ಭಾವನಾ, ನಾವು ಬಂದಿದ್ದು ನಿನ್ಗೆ ಇಷ್ಟ ಆಗಿಲ್ಲ ಅನ್ಸತ್ತೆ? ಹಾಗೇನಿಲ್ಲ, ಖುಷಿ ಪುಟ್ಟನ ನೋಡಿ ಸುಮಾರು ದಿನ ಆಯ್ತಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೇಗಿದ್ಯಾ ಖುಷಿ ಪುಟ್ಟ? ಅವಳು ಚೆನ್ನಾಗೇ ಇದ್ದಾಳೆ. ಅವಳು ಚೆನ್ನಾಗಿದ್ರೆ ನನಗಷ್ಟೇ ಸಾಕು ಭಾವನಾ. ಅಂದ್ಹಾಗೆ ಭಾವನಾ, ನಿನ್ನ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬಂದಿದ್ರಂತೆ. ಕೇಳಿ ತುಂಬಾನೇ ಖುಷಿ ಆಯ್ತು. ಎಷ್ಟ್ ದಿನ ಅಂತ ನೀನು ಒಂಟಿಯಾಗಿರ್ತೀಯ ಹೇಳು? ಏನೋ ನಮ್ಮ ಹಣೆ ಬರಹ ನಡೆದೋಯ್ತು. ಹಳೇದನ್ನೆಲ್ಲ ಮರ್ತು ನೀನು ಹೊಸ ಲೈಫ್ನ ಸ್ಟಾರ್ಟ್ ಮಾಡು. ಒಳ್ಳೆ ಸಂಬಂಧ ಬಂದ್ರೆ ಒಪ್ಕೊಂಡು ಮದ್ವೆ ಆಗು. ಆಗ ನಿನ್ ಲೈಫ್ಗೂ ಸೇಫ್ಟಿ ಇರುತ್ತೆ, ಖುಷಿ ಕೂಡ ತುಂಬಾ ಚೆನ್ನಾಗಿರ್ತಾಳೆ. ಹಾಳಾದೋಗ್ಬಂತು, ಮಗು ಊಟಕ್ಕೂ ಕಲ್ಲಾಕದ್ಲು. ಒಂದು ಹೆಣ್ಣಾಗಿ ನಿನ್ ಕಷ್ಟ ನಂಗೂ ಅರ್ಥ ಆಗುತ್ತೆ. ನಿನ್ ಕೊರಳಿಗೆ ತಾಳಿ ಬಿದ್ರೆ ಸಾಕು, ಈ ಸಮಾಜ ನಿನ್ನ ನೋಡೋ ದೃಷ್ಟಿನೇ ಬದಲಾಗ್ಬಿಡುತ್ತೆ. ಭೂತದ ಬಾಯಲ್ಲಿ ಭಗವದ್ಗೀತೆ. ಖುಷಿ ಬಾ. ಅಮ್ಮ, ತಂದೆ ತಾಯಿಯಾಗಿ ನಿಮ್ ಕಷ್ಟ ನನ್ಗೂ ಅರ್ಥ ಆಗುತ್ತೆ. ಭಾವನಾಗ್ ಸ್ವಲ್ಪ ಬುದ್ಧಿ ಹೇಳಿ, ಒಳ್ಳೆ ಸಂಬಂಧ ಬಂದ್ರೆ ಒಪ್ಕೊಂಡು ಮದ್ವೆ ಆಗ್ಲಿ. ನಾವೇನ್ ಬರ್ತೀವಿ. ಇದೇನತ್ತೆ, ಇವಳು ಬಂದು ಈ ರೀತಿ ಮಾತಾಡ್ಬಿಟ್ಟು ಹೋದ್ಲು. ಸೀನಾ, ಆ ಗಂಡನ ಕಡೆಯವ್ರಿಗೆ ಫೋನ್ ಮಾಡಿದ್ಯೇನಪ್ಪ? ಅವರೇ ಫೋನ್ ಮಾಡಿದ್ರಮ್ಮ. ನನಗೆ ಏನು ಹೇಳಬೇಕಂತಲೇ ಗೊತ್ತಾಗಲಿಲ್ಲ. ಇನ್ನೊಂದೆರಡು ದಿನ ಟೈಮ್ ಕೊಡಿ, ನಾನೇ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ಭಾವನಾ ಮದುವೆ ಬೇಡ ಅಂತಾಳೆ. ಇದರಲ್ಲೇನೋ ಬಲವಾದ ಕಾರಣ ಇದೆ. ಅವಳಿಗೇನು ತೊಂದರೆ ಆಗಿದೆಯೋ ಏನೋ, ನೀವಿಬ್ಬರು ಸ್ವಲ್ಪ ಮಾತಾಡಿ. ಅತ್ತೆ, ನಾನು ಇಷ್ಟು ದಿವಸದಿಂದ ಅವಳನ್ನು ಕೇಳ್ತಾನೆ ಇದ್ದೀನಿ, ಅವಳೇನು ಬಾಯಿ ಬಿಡ್ತಾ ಇಲ್ಲ. ನಿಮಗೆ ಗೊತ್ತಲ್ವಾ ಅವಳು ಹೇಗೆ ಅಂತ. ಮನ್ಸಲ್ಲಿ ಎಷ್ಟೇ ನೋವಿದ್ರೂ ಒಳಗೊಳಗೆ ಕೊರಗ್ತಾ ಇರ್ತಾಳೆ. ಮನೆಯವ್ರಿಗೆ ಆ ನೋವು ಕೊಡೋದು ಬೇಡ ಅನ್ಕೋತಾಳೆ. ಲಕ್ಷ್ಮಿ, ಸಮಯ ನೋಡಿ ಬಾಬನ್ ಜೊತೆ ಒಂದ್ಸಲ ಮಾತಾಡು. ಆಮೇಲೆ ನಾನು ಗಂಡವ್ರಿಗೆ ಏನು ಹೇಳಬೇಕು ಅಂತ ಹೇಳ್ತೀನಿ. ಮಾತಾಡುವ, ಹುಷಾರು. ಬರಲಾ ಅಮ್ಮ? ಬರ್ತೀನಿ. ಅಮ್ಮ, ನನಗೆ ಗೊತ್ತಾಯ್ತು, ನಾನು ಹೊರಡ್ತೀನಿ. ಭಾವನಾ, ಊಟದ ಅಯ್ಯೋ ಅತ್ತೆ, ಭಾವನಾ ಊಟ ಡಬ್ಬಿ ಬಿಟ್ಟು ಹೋಗ್ಬಿಟ್ಲು. ಮಧ್ಯಾಹ್ನ ಏನು ತಿಂತಾಳೋ ಏನೋ. ಆಫೀಸಿಗೆ ಹೊರಡ್ಬೇಕು ಅಂದ್ರಿ, ಇನ್ನು ಇಲ್ಲೇ ಕೂತಿದ್ದೀರಾ? ಲೇಟ್ ಆಗ್ತಿಲ್ವಾ? ಹೋಗ್ಬೇಕು ಅಂತಿದ್ದೆ, ಆದ್ರೆ ಹೋಗೋಕ್ ಮುಂಚೆ ಈ ಡಾಕ್ಯುಮೆಂಟ್ಸ್ ಒಂದ್ಸರಿ ಚೆಕ್ ಮಾಡೋಣ ಅಂತ ನೋಡ್ತಿದ್ದೆ. ಎಲ್ಲ ಸರಿಯಾಗಿದ್ಯಾ? ಸರಿಯಾಗಿದೆ.
ಆದರೆ ಡಾಕ್ಯುಮೆಂಟ್ ಸರಿಯಾಗಿದೆಯಾ ಇಲ್ವಾ ಅಂತ ಲಾಯರ್ಸ್ ಹೇಳಬೇಕು. ಅವ್ರು ಕ್ಲಿಯರೆನ್ಸ್ ಕೊಟ್ಟ ಮೇಲೇ ಮುಂದುವರಿಯೋಕ್ಕಾಗೋದು. ಹಾಗಿದ್ರೆ ಕೆಲ್ಸಕ್ಕೆ ಹೊಡಿ. ನೋಡ್ಬೇಕು ನನಗೇನೋ ಆಸೆ, ಅಂದ್ರೆ ನೀನು ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ನಿರಾಸೆ. ಅದಕ್ಕೆ ನೋಡಿ, ಹೋಗೋದು ಹೋಗದೆ ಇರೋದು ಎರಡರ ಮಧ್ಯೆ ಮನಸ್ಸು ಸಿಕ್ಕಾಕೊಂಡ್ಬಿಟ್ಟಿದೆ. ಅದೇ ಮತ್ತೆ ಹೊಸ ಪ್ರಾಜೆಕ್ಟ್ ಶುರು ಆಗ್ತದೆ, ಕೆಲಸ ಮಾಡಿದ್ರೆ ಸೋಮಾರಿ ಆಗ್ಬಿಡ್ತೀರಾ. ನೀವ್ ಎಷ್ಟು ಹಾರ್ಡ್ ವರ್ಕರ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ಈ ಕೆಲಸಕ್ಕೆ ಇನ್ನು ಸ್ವಲ್ಪ ಜಾಸ್ತಿನೇ ಹಾರ್ಡ್ ವರ್ಕ್ ಬೇಕು. ಇದಕ್ಕೂ ನಿಮ್ಮನ್ನ ಬಿಟ್ಟು ಹೋಗ್ಲೇಬೇಕಲ್ಲ. ನಾನ್ ಎಲ್ಲಿ ಹೋಗ್ತೀನಿ, ಇಲ್ಲೇ ಇರ್ತೀನಿ ತಾನೆ. ನೀವ್ ಹೋಗ್ತಾ ಇದ್ರೆ ನಿಮ್ ಜೊತೆ ಮಾತಾಡಲ್ಲ ಅಷ್ಟೇ. ಅರೆ ಚಿನ್ನು ಮರಿ, ಹಾಗೆ ಮಾತ್ರ ಮಾಡ್ಬಿಡಿ. ನೀವು ನನ್ನ ಜೊತೆ ಮಾತಾಡದೆ ಹೋದ್ರೆ ನಾನು ಹುಚ್ಚ ಆಗ್ಬಿಡ್ತೀನಿ ಅಷ್ಟೇ. ಸರಿ, ಹೋಗ್ತಾ ಇದ್ದೀನಿ. I'm on my way. ಎಲ್ಲ ತಗೊಂಡ್ರಾ? ಏನ್ ಮಾಡ್ತಿದ್ದೀನಿ? ಇರಿ ಒಂದ್ ನಿಮಿಷ. ತಗೊಳ್ಳಿ ಕರ್ಚೀಫ್. ಥ್ಯಾಂಕ್ ಯು. ಬಾಯ್. ಹಾಯ್. ಏನಿದು ಮಕ್ಳ ತರ? ನೀವು ಹೀಗೆ ಸಿಹಿ ಮುತ್ಗಳನ್ನ ಕೊಡ್ತಾ ಇದ್ರೆ ನಂಗೆ ಶುಗರ್ ಬಂದ್ಬಿಡುತ್ತೆ ಅಷ್ಟೇ. ಪರವಾಗಿಲ್ಲ, ಸಕ್ಕರೆ ಅಂದ್ರೆ ನಂಗೆ ತುಂಬಾ ಇಷ್ಟ. ಬೇಕಾದಾಗೆಲ್ಲ ಹೀಗೆ ಕಿತ್ಕೊಂಡು ಮುರ್ಕೊಂಡು ತಿನ್ಕೋತಾ ಇರ್ತೀನಪ್ಪ. ಹೀಗೆ ಕಿತ್ಕೊಂಡು ಮುರ್ಕೊಂಡು ತಿನ್ನಕ್ಕೆ ನಾನೇನ್ ಬಾಂಬೆ ಮಿಠಾಯಿನಾ? ಬಾಂಬೆ ಮಿಠಾಯಿ ಅಲ್ಲ, ನನ್ನ ಚಂದನದ ಗೊಂಬೆ. ಬಾಯ್.